ಜಸ್ಟ್ ನೀವು ಪೀಲ್ ಅಂಡ್ ಪೇಸ್ಟ್ ಮಾಡಬಹುದು. ನೋಡಿ ಸರ್, ಇಲ್ಲೇ ಇದೆ, ಎಷ್ಟೊಂದು ಡಿಸೈನ್ಸ್ ಇದೆ, 200+ ಡಿಸೈನ್ಸ್ ನಮ್ಮ ಹತ್ರ ಇದೆ. ಪಿಲ್ಲರ್ ಗೆ ಯಾವ ತರ ನೀವೇನಾದ್ರು ಡಿಸೈನ್ ಮಾಡ್ಬೇಕು ಅಂತಂದ್ರೆ ಆರಾಮಾಗಿ ನೀವು ಇದಕ್ಕೆ ಹೋಗ್ಬೋದು. ನೋಡಿ ಯಾವ ತರ ನಮಗೆ ವುಡನ್ ಫೀಲ್ ಕೊಡ್ತಾ ಇದೆ. ಒಂದು ಲೋ ಕಾಸ್ಟ್ ಅಲ್ಲಿ ಯಾವ ತರ ಒಂದು ಮನೆನ ಅದ್ಭುತವಾಗಿ ಒಂದು ಸೆಟಪ್ ಮಾಡ್ಕೋಬಹುದು ಅಂತ ಹೇಳಿ ನೀವು ನೋಡ್ತೀರಾ. ಈ ಒಂದೇನ್ ಸ್ಟಿಕ್ಕರ್ ನೀವು ನೋಡ್ತಿದ್ದೀರಾ, ರೂಫ್ ಗೆ ಅಂಟಿಸಿದಾರೆ, ಯಾವ ತರ ನಮಗೆ ಕಾಣ್ತಿದೆ ನೋಡಿ. ಕಂಪ್ಲೀಟ್ ನಮ್ಗೆ ಯಾರೋ ಡಿಸೈನ್ ಮಾಡಿರೋ ಫೀಲ್ ನಮ್ಗೆ ಒಂದು ಬರ್ತಿದೆ. ಫ್ಲೋರ್ ಕಸ್ಟಮೈಸ್ಡ್ ಆಗಿರೋದು ಇದು? ಹೌದು ಸರ್. ಲೈಕ್ ಯಾವ ತರ? ಇದು ವಿನಾಲ್ ಫ್ಲೋರಿಂಗ್ ಶೀಟ್ ತರ ಬರುತ್ತೆ. ಶೀಟ್ ತರ ಬರುತ್ತೆ. ಹೌದು ಸರ್. ನಾರ್ಮಲ್ ನೆಲಕ್ಕೆ ನಾವು ಅಥವಾ ಟೈಲ್ಸ್ ಮೇಲೂ ಕೂಡ ಇನ್ನು ಪೇಸ್ಟ್ ಮಾಡಬಹುದು. ಪೇಸ್ಟ್ ಮಾಡಬಹುದು. ಸೀಲಿಂಗ್ ಕೂಡ ಸ್ಟಿಕ್ ಮಾಡಿದೀವಿ. ಸೀಲಿಂಗ್ ಮಾಡಿರೋದು ಅದೇನಾ? ಹೌದು ಸರ್. ಬ್ರೈಟ್ ಫೀಲ್ ಮಧ್ಯಕ್ಕೆ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿ ಸಕ್ಕತ್ತಾಗಿ ಕಾಣ್ತಿದೆ. ಬಂದು ನೀವೇ ಸ್ಟಿಕ್ ಮಾಡ್ಕೋಬಹುದು. ಓಕೆ, ಯಾರು ತಗೊಂಡೋಗಿರ್ತಾರೆ ಅವರೇ ಪೇಸ್ಟ್ ಮಾಡಬಹುದು. ಹೌದು ಸರ್. ಲೇಬಲ್ ಏನು ಬೇಕಾಗಿರೋದಿಲ್ಲ. ಇತ್ತಿಗೆ ಎಷ್ಟಿದೆ ನೋಡಿ. ದಿಸ್ ಇಸ್ ಪರ್ ಪೀಸ್. ಇನ್ನು ವಾಲ್ ಗೆ ಪೇಸ್ಟ್ ಮಾಡಬಹುದಾ? ಹೌದು ಸರ್. ಓಕೆ ಓಕೆ, ಎಷ್ಟು ಅಟ್ರಾಕ್ಟಿವ್ ಫೀಲ್ ಬರುತ್ತೆ ನೋಡಿ. ಬ್ರೈಟ್ ಇದೆ ನೋಡಿ, ಇಲ್ಲಿ ಈ ಕಲರ್ ಇದೆ ಅಂಡ್ ನೋಡಿ ಇಲ್ಲಿ ಈ ಕಲರ್ ಇದೆ ಅಂಡ್ ಡಾರ್ಕ್ ಕಲರ್ ನೀವೇನಾದ್ರೂ ಹೋಗ್ತೀರಾ ಅಂತಂದ್ರೆ ಬ್ಲಾಕ್. ನಮಸ್ತೆ ಬಾಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ವೆಲ್ವೆಟ್ ವಾಲ್ ಅಂತೇಳಿ ಶಾಪ್ಗೆ ವಿಸಿಟ್ ಮಾಡಿದ್ದೀನಿ. ಈ ಒಂದು ಶಾಪಲ್ಲಿ ನಿಮಗೆ ಚೀಪ್ ಅಂಡ್ ಬೆಸ್ಟ್ ರೀತಿಯಲ್ಲಿ ನಿಮ್ಮ ಕಂಪ್ಲೀಟ್ ವಾಲ್ ಆಗಿರ್ಬೋದು ಅಥವಾ ನಿಮ್ಮ ಸೀಲಿಂಗ್ ಆಗಿರ್ಬೋದು, ನಿಮ್ಮ ರೂಫ್ ಆಗಿರ್ಬೋದು, ಎಲ್ಲದನ್ನು ನೀವು ಆರಾಮಾಗಿ ಕಸ್ಟಮೈಸ್ ನಿಮಗೆ ಯಾವ ತರ ಬೇಕೋ ಅದನ್ನ ಆ ತರ ನಿಮ್ಗೆ ಡೆಕೋರೇಷನ್ ಮಾಡ್ಕೋಬಹುದು. ವಿತೌಟ್ ಟೈಲ್ಸ್, ವಿತೌಟ್ ಇಂಟೀರಿಯರ್ ನೀವು ಈ ಒಂದು ಡಿಸೈನ್ ನ ಮಾಡ್ಕೋಬಹುದು ಚೀಪ್ ಅಂಡ್ ಬೆಸ್ಟ್ ಕಾಸ್ಟ್ ಅಲ್ಲಿ. ಜಸ್ಟ್ ನಿಮಗೆ 10 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಈ ಒಂದು ಮಾರ್ಬಲ್ ಶೀಟ್ ಗಳು ನಿಮಗೆ ಸಿಗುತ್ತೆ. ಸೊ ಈ ಒಂದು ಶಾಪ್ ಒಳಗಡೆ ಹೋಗೋಣವಾ? ನೋಡಿ ಎಷ್ಟು 3 floor ಶಾಪ್ ಇದೆ. ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಕಂಪ್ಲೀಟ್ ನಿಮ್ಮನೆ ಯಾವ ತರ ಔಟ್ಪುಟ್ ಬರುತ್ತೆ ಅಂತೇಳಿ ಕಂಪ್ಲೀಟ್ ನೀವು ಈ ಒಂದು ಶಾಪ್ ಅಲ್ಲಿ ತಿಳ್ಕೊಬಹುದು. ಓಕೆ ವೀಕ್ಷಕರೇ, ನಾವಿವಾಗ ಮಾರತಳ್ಳಿ ಡೊಂಬ್ಲೂರು ಮೇನ್ ರೋಡ್ ಅಲ್ಲಿ ಇದೀವಿ. ಹಂಗೆ ನೀವು ಈ ಕಡೆ ನೋಡ್ತಾ ಇರ್ಬೋದು. ಸೊ ಈ ಒಂದು ಮೇನ್ ರೋಡ್ ಅಲ್ಲೇ ಈ ಒಂದು ಶಾಪ್ ನಿಮ್ಗೆ ಸಿಗತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಓಕೆ ವೀಕ್ಷಕರೇ, ನಾವಿವಾಗ ಈ ಒಂದು ಶಾಪ್ ಒಳಗಡೆ ಬಂದ್ಬಿಟ್ಟಿದೀವಿ. ವೆಲ್ವೆಟ್ ಅಂತ ಹೇಳಿ ನೀವು ಈ ಒಂದು ಶಾಪ್ ನೋಡಿದ್ರೆ ನಿಮ್ಗೆ ಆಕ್ಚುಲಿ ಒಂದು ಲೋ ಕಾಸ್ಟ್ ಅಲ್ಲಿ ಒಂದು ಗೋಡೆನ ಕಸ್ಟಮೈಸ್ ಮಾಡ್ಬೇಕು ಅಥವಾ ಮನೆನ ರೂಮ್ ನ ಕಸ್ಟಮೈಸ್ ಮಾಡ್ಬೇಕು ಅಂತ ಹೇಳಿ ನೀವು ಆಬ್ವಿಯಸ್ಲಿ ನೋಡ್ತಾ ಇರ್ತೀರಾ. ಸೊ ಆಗಿದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ಒಂದು ಲೋ ಕಾಸ್ಟ್ ಅಲ್ಲಿ ಯಾವ ತರ ಒಂದು ಮನೆನ ಅದ್ಭುತವಾಗಿ ಒಂದು ಸೆಟಪ್ ಮಾಡ್ಕೋಬಹುದು ಅಂತ ಹೇಳಿ ನೀವು ನೋಡ್ತೀರಾ. ಮೇಡಮ್, ಆಕ್ಚುಲಿ ನಾವು ಈ ಒಂದು ಶಾಪಿಗೆ ಬಂದಿರೋದು ಎಲ್ಲಿ ಎಕ್ಸಾಕ್ಟ್ಲಿ ಇರೋದು ಮೇಡಮ್ ಶಾಪ್? ಇದಿರೋದು ದೊಂಬಲೂರು HL ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ. ಇದು ಬಂದು ಬ್ಯಾಂಗ್ಳೂರಲ್ಲೇ ಇರೋದು. ಕಾನ್ಸೆಪ್ಟ್ ಏನು ಮೇಡಮ್ ಸಿಂಪಲ್ ಆಗಿ ಹೇಳೋದಾದ್ರೆ? ಇವಾಗ ನೀವು ಲೈಕ್ ಪೇಂಟಿಂಗ್ ಮಾಡಿಸ್ತೀರಾ, ಪೇಂಟ್ ಮಾಡ್ಸಕ್ಕೆ ಎಷ್ಟು ತುಂಬಾ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಹೌದು, ಪೇಂಟ್ ಮತ್ತೆ ಅದಕ್ಕೆ ಪೇಂಟ್ ಮಾಡಕ್ಕೆ ಒಬ್ರು ಬರಬೇಕು. ಹೌದು. ಸೊ ನೀವು ಸಿಂಪಲ್ ಆಗಿ ಬೇಕಾದ್ರೆ ನೀವು ವಾಲ್ ಸ್ಟಿಕ್ಕರಿಂಗ್ ನೀವೇ ಮಾಡ್ಕೊಬಹುದು. ಸೆಲ್ಫ್ ಅಡಿಸಿವ್ ಇರುತ್ತೆ, ಬೇಕಾದ್ರೆ ಗ್ಲೂ ಹಾಕಿ ಕೂಡ ಸ್ಟಿಕ್ ಮಾಡ್ಕೊಬಹುದು. ಅದು ಸ್ವಲ್ಪ ಲಕ್ಸುರಿಯಸ್ ಆಗಿ ಕೂಡ ಕಾಣಿಸುತ್ತೆ. ಓಕೆ ವೀಕ್ಷಕರೇ, ನಾನು ಈ ಒಂದು ಶಾಪ್ ಅಲ್ಲಿ ಕೇಳಿದ್ದು ಒಂದು ಸರ್ಪ್ರೈಸಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮೇಡಮ್ ಎಷ್ಟು ಹೇಳಿದ್ರಲ್ಲ? 15 rupees ಇಂದ ಸ್ಟಾರ್ಟ್ ಆಗುತ್ತೆ. 15 rupees ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಓಕೆ ವೀಕ್ಷಕರೇ, ಈ ಒಂದು ಶಾಪ್ ನ ಗ್ರೌಂಡ್ ಫ್ಲೋರ್ ಬಂದಿದ್ದೀವಿ. 15 rupees ಪ್ರಾಡಕ್ಟ್ ಅಂತ ಹೇಳಿದ್ರಿ, ಎಲ್ಲಿದೆ ಅದು? ನೋಡಿ ಸರ್, ಇದೆ 15 rupees ಪ್ರಾಡಕ್ಟ್ ಇದು. ಹತ್ರ ಬನ್ನಿ. ಸೊ ಇದೆ ನೋಡಿ, ಏನ್ ಸಕ್ಕತ್ತಾಗಿದೆ ನೋಡಿ ವೀಕ್ಷಕರೇ. ಫ್ಲವರ್ ಬ್ರೈಟ್ ಫೀಲ್ ಇದೆ. ಸೊ ನೀವು ಪೀಲ್ ಮಾಡಿ ಸೆಲ್ಫ್ ಅಡಿಸಿವ್ ಆಗಿ ನೀವು ಓಪನ್ ಮಾಡಿ ಇದನ್ನ. ಓಕೆ ವೀಕ್ಷಕರೇ, ಜಸ್ಟ್ ನೀವು ಪೀಲ್ ಅಂಡ್ ಪೇಸ್ಟ್ ಮಾಡಬಹುದು. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ತರ ಪೀಲ್ ಮಾಡಿ ಆರಾಮಾಗಿ ನೀವು ನಿಮ್ಮ ಗೋಡೆಗಳಿಗೆ ಆರಾಮ್ ಪೇಸ್ಟ್ ಮಾಡಬಹುದು. ಈ ತರ ನಿಮ್ಗಿದು ಈಸಿ ಅಂಡ್ ಕಾಸ್ಟ್ ಎಫೆಕ್ಟಿವ್ ಇದೆ. ಶೀಟ್ ಎಷ್ಟು ಬರುತ್ತೆ, ಎಷ್ಟು ಕವರ್ ಆಗುತ್ತೆ ಅಂತ ಇದು? ಸರ್ ಅಂದಾಜು ಒಂದು ಗೋಡೆಗೆ 100 ಇಂದ 120 ಸ್ಕ್ವೇರ್ ಫೀಟ್ ವರ್ಗು ಅಂಟಿಸಬಹುದು. ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ. ಒಂದು ಬ್ರೈಟ್ ಫೀಲ್, ನಮಗೆ ಒಂದು ಆಪ್ಟಿಮಿಸ್ಟಿಕ್ ಫೀಲ್ ಬರುತ್ತೆ. ಬೇರೆ ಆಪ್ಷನ್ ಯಾವ್ದಿದೆ ಅಂತ ಕೇಳೋದಾದ್ರೆ ಯಾವ ತರ ಹೇಳ್ಬೋದು? ಆಕ್ಚುಲಿ ನಿಮ್ಗೆ ತುಂಬಾನೇ ವೈಡ್ ರೇಂಜಸ್ ಆಫ್ ಆಪ್ಷನ್ಸ್ ಇದೆ. ಮೇಡಮ್, ಎಷ್ಟು ಡಿಸೈನ್ಸ್ ಬರ್ಬೋದು ಮೇಡಮ್ ಇದ್ರಲ್ಲಿ? 200+ ಡಿಸೈನ್ಸ್ ಕೂಡ ಬರ್ಬೋದು ಸರ್. 200+. ಓಕೆ ವೀಕ್ಷಕರೇ, ನಿಮ್ಗೆ ಇದು ಒಂದಷ್ಟೇ ಅಲ್ಲ, ನಿಮ್ಗೆ ಈ ತರ ನಿಮ್ಗೆ 100 ಇಂದ 150, 200ಕ್ಕೂ ಹೆಚ್ಚು ನಿಮ್ಗೆ ಈ ತರ ಡಿಸೈನ್ಸ್ ಬರುತ್ತೆ. ಸೊ ಆ 200 ಅಲ್ಲಿ ಆರಾಮಾಗಿ ನೀವು ನಿಮ್ಮ ವಾಲ್ಗೆ ಯಾವ ತರ ಬೇಕು ಅದನ್ನ
ಚೂಸ್ ಮಾಡ್ಕೋಬಹುದು. ಇದು ಯಾವ ತರ ಬರುತ್ತೆ ಅಂತ ನಮಗೆ ತೋರ್ಸಕ್ಕಾಗುತ್ತಾ? ಸರ್ ನೋಡಿ ಸರ್, ಮೇಲೆ ಅಂಟಿಸಿದೀವಿ. ಇದು ಅನ್ಸಿರೋದು? ಹೌದು ಸರ್, ಇಲ್ಲೇ ಅಂಟಿಸಿರೋದು. ಓಕೆ ವೀಕ್ಷಕರೇ, ನೋಡಿ ಇದನ್ನ ಈ ಒಂದೇನ್ ಸ್ಟಿಕ್ಕರ್ ನೀವು ನೋಡ್ತಿದ್ದೀರಾ, ಇದು ಕಂಪ್ಲೀಟ್ಲಿ ಮೇಲ್ ಒಂದು ರೂಫ್ ಗೆ ಅಂಟಿಸಿದಾರೆ. ಯಾವ ತರ ನಮಗೆ ಕಾಣ್ತಿದೆ ನೋಡಿ, ಕಂಪ್ಲೀಟ್ ನಮ್ಗೆ ಯಾರೋ ಡಿಸೈನ್ ಮಾಡಿರೋ ಫೀಲೇ ನಮ್ಗೆ ಒಂದು ಬರ್ತಿದೆ. ಇದು ಕೂಡ ಅದೇ ತರನೇ ಸರ್. ಇದು ಕೂಡ ಅದೇನಾ? ಅದೇ ಸರ್, ಅದೇ ತರ ಹೆಡ್ಜ್ ಅಲ್ಲಿ ಅಂಟಿಸಿರೋದು. ಓಕೆ ಮೇಡಮ್, ಇದು ಪೇಂಟ್ ಅಲ್ವಾ? ಪೇಂಟ್ ಅಲ್ಲ ಸರ್. ಓ ಆಕ್ಚುಲಿ ನಾನು ಇದು ಅನ್ಕೊಂಡೆ, ವುಡ್ ಅನ್ಕೊಂಡೆ ಆಕ್ಚುಲಿ. ಇದು ಇಲ್ಲ ಸರ್, ಸೆಲ್ಫ್ ಅಡಿಸಿವ್ ಸ್ಟಿಕ್ಕರ್. ಅದು ಕೂಡ ಸ್ಟಿಕ್ಕರ್ ಏನೋ ಇದು ಮೇಡಮ್? ಇದು ಅದು ಸ್ಟಿಕ್ಕರ್ ತರನೇ ಬರುತ್ತಲ್ವಾ? ಇಲ್ಲಿ ಯಾವ್ದು ನೀವು ಗಮ್ ಪೇಸ್ಟ್ ಮಾಡಿಲ್ಲ? ಇಲ್ಲ ಸರ್. ಓಕೆ ವೀಕ್ಷಕರೇ, ಇದು ಕೂಡ ನಿಮ್ಗೆ ಪೀಲ್ ಅಂಡ್ ಪೇಸ್ಟ್ ಮಾಡಿರೋಂಥದ್ದೇ. ಯಾವ ತರ ನಮ್ಗೆ ಪಿಲ್ಲರ್ ಗೆ ಯಾವ ತರ ನೀವೇನಾದ್ರು ಡಿಸೈನ್ ಮಾಡ್ಬೇಕು ಅಂತಂದ್ರೆ ಆರಾಮಾಗಿ ನೀವು ಇದಕ್ಕೆ ಹೋಗ್ಬೋದು. ನೋಡಿ ಯಾವ ತರ ನಮಗೆ ವುಡನ್ ಫೀಲ್ ಕೊಡ್ತಾ ಇದ್ದೇನೆ. ಬೇರೆ ಯಾವ ಪ್ರಾಡಕ್ಟ್ ಇದೆ ಮತ್ತೆ? ಬೇರೆ ನಮ್ಮ ಹತ್ರ ಈ ತರ UV ಮಾರ್ಬಲ್ ಶೀಟ್ ಇದೆ. ಇದು ಮಾರ್ಬಲ್ ಶೀಟಾ? ಹೌದು ಸರ್, ಸೆಲ್ಫ್ ಅಡಿಸಿವ್ ಕೂಡ. ಇದು ಪೀಲ್ ಅಂಡ್ ಸ್ಟಿಕ್. ಇದು ಪೀಲ್ ಅಂಡ್ ಸ್ಟಿಕ್. ಇದು ಮಾರ್ಬಲ್ ಶೀಟಿಗೂ ಅದಕ್ಕೂ ಏನ್ ಡಿಫರೆನ್ಸ್ ಆಗುತ್ತೆ ಮೇಡಮ್ ನಾರ್ಮಲಿ? ಸರ್ ಇದು ಸ್ವಲ್ಪ ಲುಕ್ ಆಗಿ ಕೊಡುತ್ತೆ, ಇದು ಸ್ವಲ್ಪ ಗ್ಲಾಸಿ ತರ ಇರುತ್ತೆ. ಗ್ಲಾಸಿ ಫೀಲ್ ಬರುತ್ತಲ್ವಾ? ಹೌದು ಸರ್. ಒಂದು ಓಕೆ ವೀಕ್ಷಕರೇ, ಒಂದು ನಿಮಗೆ ಶೀಟ್ 120 ರೂಪೀಸ್ ಬರುತ್ತೆ. ಇದು ಕಂಪ್ಲೀಟ್ಲಿ ಪೀಲ್ ಅಂಡ್ ಪೇಸ್ಟ್ ಆಗಿರುತ್ತೆ. ನೀವು ಲೇಬರ್ ಚಾರ್ಜ್ ಒಂದು ಸೇವ್ ಮಾಡಬಹುದು. ನೋಡಿ ಇಷ್ಟೋ ತನಕ ತೋರಿಸಿದ್ರು ನಾರ್ಮಲ್ ಇದ್ರಲ್ಲಿ ಸೆಗ್ಮೆಂಟ್ ಅಲ್ಲಿ ನಾರ್ಮಲ್ ಸೆಗ್ಮೆಂಟ್ ಅಲ್ಲಿ ಬರೋದಲ್ವಾ? ಇದಕ್ಕೂ ಡಿಫರೆನ್ಸ್ ಹೇಳೋದಾದ್ರೆ ಏನ್ ಹೇಳ್ಬೋದು? ಸೊ ಇದು ಇವಾಗ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ. ಓಕೆ, ಸೊ ಚಿಲ್ಡ್ರನ್ಸ್ ಏನಾದ್ರು ಹೋಗಿ ಏನೋ ಏಟ್ ಮಾಡ್ಕೊಂಡ್ರು ಕೂಡ ಅಷ್ಟು ಅವ್ರ ತಲೆಗೆ ಹೇಟ್ ಆಗಲ್ಲ. ಅಂದ್ರೆ ತಲೆಗೆ ಬಡಿಸ್ಕೊಂಡ್ರು. ಓಕೆ, ಏನಕ್ಕೆ? ಓ ದಪ್ಪ ಇದೆ ವೀಕ್ಷಕರ, ಹತ್ರ ಬನ್ನಿ ತೋರಿಸ್ತೀನಿ. ಒಂದ್ ಸ್ವಲ್ಪ ಸ್ಪಾಂಜಿ ಫೀಲ್ ಬರುತ್ತೆ ನೋಡಿ ನಮ್ಗೆ. ಇದ್ರಲ್ಲಿ ಬೇರೆ ತರ ಡಿಸೈನ್ಸ್ ಇದೆ ಕೂಡ, ಬೇರೆ ಕಲರ್ಸ್ ಇದೆ, ಬ್ರಿಕ್ ಟೈಪ್ ಕೂಡ ಇದೆ. ಓಕೆ, ಹತ್ರ ಬನ್ನಿ ವೀಕ್ಷಕರ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಬ್ರೈಟ್ ಇದೆ ನೋಡಿ, ಇಲ್ಲಿ ಈ ಕಲರ್ ಇದೆ, ಅಂಡ್ ನೋಡಿ ಇಲ್ಲಿ ಈ ಕಲರ್ ಇದೆ, ಅಂಡ್ ಡಾರ್ಕ್ ಕಲರ್ ಅಲ್ಲಿ ನೀವೇನಾದ್ರೂ ಹೋಗ್ತೀರಾ ಅಂತಂದ್ರೆ ಬ್ಲಾಕ್ ಇದೆ, ಅಂಡ್ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ಕಲರ್ ಇದೆ. ಇದು 2.5 by 2.5 ಬರುತ್ತೆ. 2.5 by 2.5. ನಿಮ್ಮ ಮನೆಗೆ ತಗೊಂಡೋಗಿ ನೀವೇನಾದ್ರೂ ಈ ಒಂದು ಶೀಟ್ ನ ಪೇಸ್ಟ್ ಮಾಡಿದ್ರೆ ಇದು ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಇದು ನಿಮ್ಗೆ ಈ ತರ ಔಟ್ಪುಟ್ ಬಂದಿದೆ ನೋಡಿ. ಮತ್ತೆ ಸೀಲಿಂಗ್ ಕೂಡ ಸ್ಟಿಕ್ ಮಾಡಿದೀವಿ. ಸೀಲಿಂಗ್ ಮಾಡಿರೋದೇನಾ? ಹೌದು ಸರ್. ಓಕೆ ವೀಕ್ಷಕರೇ, ಸೀಲಿಂಗ್ ಯಾವ ತರ ಬಂದಿದೆ ನೋಡಿ, ಒಂದು ಬ್ರೈಟ್ ಫೀಲ್, ಮಧ್ಯಕ್ಕೆ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿ ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಅದೇನ್ ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ? ಅದು ಕೂಡ ಒಂದು ಪರ್ ಪೀಸ್ ಬರುತ್ತೆ. ಪೀಸ್ ಅದನ್ನು ಈ ತರನೇನಲ್ವಾ? ಇದೇ ತರ. ಇವಾಗವರೆಗೂ ನಾವು ತೋರಿಸಿದ್ದು ಸೀಲಿಂಗ್ ಆಗಿರ್ಬೋದು ಅಥವಾ ವಾಲಿಂಗ್ ಪ್ಯಾನೆಲ್ ಆಗಿರ್ಬೋದು. ಸೊ ಇವಾಗ ನಾವು ಫ್ಲೋರಿಂಗ್ ಆಗಿ ಬರೋಣ. ಫ್ಲೋರಿಂಗ್ ಏನಿದು? ಇದು ಟೈಲ್ಸ್ ಸರ್, ಹ್ಯಾಂಡ್ ಮೇಡ್ ಟೈಲ್ಸ್. ಹ್ಯಾಂಡ್ ಮೇಡ್? ಹೌದು ಸರ್. ಓಕೆ, ಇದು ಆತಕುಡಿ ಟೈಲ್ಸ್ ಇದು. ಓಕೆ, ಸೊ 10 ಇಂಚ್ by 10 ಇಂಚ್ ಬರುತ್ತೆ. ಸೊ ಕಸ್ಟಮೈಸ್ ಕೂಡ ಮಾಡ್ಕೊಬಹುದು ಸರ್ ನಾವು. ಯಾವ ತರ ಕಸ್ಟಮೈಸ್ ಅಂದ್ರೆ? ಸೊ ಈ ತರ ನೋಡಿ ಸರ್, ಬೇಕಾದ್ರೆ ಈ ತರ ಪ್ಲೇಸ್ ಮಾಡ್ಕೊಬಹುದು. ಓ ಓಕೆ, ಅಂದ್ರೆ ಅವರೇ ಮಾಡ್ಕೋಬಹುದಾ? ಹೌದು ಸರ್. ಸೊ ಇವಾಗ ನೋಡಿ ನೀವು ಇದು ವಾಲ್ ಪ್ಯಾನೆಲ್ಸ್ ಆಗಿರ್ಬೋದು ಅಥವಾ ಸೀಲಿಂಗ್ ಪ್ಯಾನೆಲ್ಸ್ ಆಗಿರ್ಬೋದು ಅಥವಾ ಫ್ಲೋರಿಂಗ್ ಟೈಲ್ಸ್ ಆಗಿರ್ಬೋದು. ಸೊ ನೀವು ಬೇಕಾದ್ರೆ ಫ್ಲೋರ್ ಗೆ ಲೈಕ್ ವಿನೈಲ್ ಫ್ಲೋರಿಂಗ್ ಕೂಡ ಸ್ಟಿಕ್ ಮಾಡ್ಕೊಂಡು. ಮೇಡಮ್ ಇದು ಫ್ಲೋರ್ ಕಸ್ಟಮೈಸ್ಡ್? ಹೌದು ಸರ್. ಲೈಕ್ ಯಾವ ತರ? ಇದು ವಿನೈಲ್ ಫ್ಲೋರಿಂಗ್ ಶೀಟ್ ತರ ಬರುತ್ತೆ. ಶೀಟ್ ತರ ಬರುತ್ತೆ? ಹೌದು ಸರ್. ನಾರ್ಮಲ್ ನೆಲಕ್ಕೆ ನಾವು ಅಥವಾ ಟೈಲ್ಸ್ ಮೇಲೂ ಕೂಡ ಇನ್ನು ಪೇಸ್ಟ್ ಮಾಡಬಹುದು? ಪೇಸ್ಟ್ ಮಾಡಬಹುದು ಸರ್. ಓಕೆ ಓಕೆ, ಈ ತರ ನೀವು ಲಕ್ಸುರಿ ಫೀಲ್ ನ ತಗೋಬಹುದು ನೋಡಿ ವೀಕ್ಷಕರೇ. ಅಂಡ್ ಕೆಳಗಡೆ ಏನಾದ್ರು ನೆಲ ಹಾಳಾಗಿದ್ರೆ ಸೊ ಆ ಟೈಮ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡಬಹುದು. ಅದಕ್ಕೆ ಕಸ್ಟಮೈಸ್ ಮಾಡಬಹುದಲ್ವಾ? ಹೌದು. ಓಕೆ ಮೇಡಮ್, ಏನ್ ಸ್ಕ್ವೇರ್ ಫೀಟ್ ಎಲ್ಲ ಬರುತ್ತೆ ಇದು? ಇದು ಪರ್ ಸ್ಕ್ವೇರ್ ಫೀಟ್ 15 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 15 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತಾ? ಹೌದು ಸರ್. ಓಕೆ ವೀಕ್ಷಕರೇ, ಜಸ್ಟ್ 15 ರೂಪೀಸ್ ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಈ ತರ ನಿಮ್ಮ ಫ್ಲೋರ್ ನ ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು. ಬನ್ನಿ ಸರ್, ನಾವು ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ತೋರಿಸ್ತೀನಿ. ಓಕೆ ವೀಕ್ಷಕರೇ, ನೀವು ನೋಡ್ತಾರೆ ಈ ವಾಲ್ ಕೂಡ ನೀವು ಇದು ಸ್ಟಿಕ್ಕರ್ ಹಾಕಿರುವಂತದ್ದು. ಏನ್ ಅದ್ಭುತವಾಗಿ ಒಂದು ನಾರ್ಮಲ್ ವಾಲ್ ನ ಈ ತರ ಮಾಡಿದಾರೆ ನೋಡಿ. ಫಸ್ಟ್ ಫ್ಲೋರ್ ನೀವು ಇವಾಗ ನೋಡ್ತಿದ್ದೀರಾ, ಏನ್ ಲಕ್ಸುರಿಯಸ್ ಆಗಿದೆ ನೋಡಿ ಐಟಮ್ಸ್ ಎಲ್ಲ. ಸೊ ನೋಡಿ ಕೆಳಗಡೆ ನೀವು ಯಾವ ತರ 15 ರೂಪೀಸ್ ಶೀಟ್ ನೋಡಿದ್ರು, ಇದು 15 ರೂಪೀಸ್ ಶೀಟ್ ದಾ? ಹೌದು ಸರ್. ಇದು ಸ್ಟಿಕ್ ಮಾಡಿದೀವಿ. ಸೊ ಪೇಸ್ಟ್ ಮಾಡಿದಿರಾ ಇದನ್ನ? ಹೌದು ಸರ್, ಪೇಸ್ಟ್ ಮಾಡಿರೋದು. ಓಕೆ ವೀಕ್ಷಕರೇ, ನಮ್ಗೆ ಯಾವ ತರ ಅದು ಫೀಲ್ ಬರ್ತಿದೆ ನೋಡಿ, ಎಷ್ಟು ಕ್ಲೀನ್ ಆಗಿ ಮಾಡಿದಾರೆ ನೋಡಿ. ಮೇಡಮ್ ಇದು ಬಬಲ್ ಬರುತ್ತೆ ಆ ತರ ಬರುತ್ತೆ ಅಂತ ಹೇಳ್ತಾ ಇದ್ರು, ಇಲ್ಲಿ ಏನು ಕಾಣ್ತಾ ಇಲ್ಲ ಅಲ್ವಾ? ಇಲ್ಲ ಸರ್, ನೋಡಿ ನಾವ್ ಯಾವ ತರ ಸ್ಟಿಕ್ ಮಾಡಿದೀವಿ. ಸೊ ಇದು ವಾಟರ್ ಪ್ರೂಫ್ ಕೂಡ. ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ ವೀಕ್ಷಕರೇ. ಒಂದು ವಾಲ್, ನಾರ್ಮಲ್ ವಾಲ್ ಗೆ ಪೇಸ್ಟ್ ಮಾಡಿರೋದ ನೀವು? ಹೌದು ಸರ್. ಸೊ ಇದು HDHMR ಪ್ಯಾನೆಲ್ ಇದು. ಓಕೆ. ಸೊ ಯಾವ ತರ ಡಿಸೈನ್ಸ್ ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡ್ಕೊಬಹುದು. ಯಾವ ತರ ಇದು CNC ಕಟ್ಟಿಂಗ್. CNC ಕಟಿಂಗ್? ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಬೇಕಾದ್ರೆ ಡಿಫರೆಂಟ್ ಕಟಿಂಗ್ ಕೂಡ ನೀವು ಮಾಡ್ಕೊಬಹುದು ಇದ್ರಲ್ಲಿ. ಕಟಿಂಗ್ ಕೂಡ ಮಾಡ್ಕೋಬಹುದು? ಹೌದು ಸರ್. ಇದ್ರಲ್ಲಿ ಬೇರೆ ಡಿಸೈನ್ಸ್ ಬರುತ್ತೆ. ಸೊ ನಾವ್ ಈ ತರ CNC ಕಟಿಂಗ್ ಇಂದ ನಾವು ಮ್ಯಾಟ್ ಫಿನಿಶಿಂಗ್ ಇಂದ ಮಾಡಿರೋದು. ಓಕೆ. ಸೊ ಅದು ಗ್ಲಾಸಿ ಅದು. ಸೊ ಸೇಮ್ ಇದೆ ಬರುತ್ತೆ. ಹೌದು, ಇದು ಗ್ಲಾಸಿ ಫಿನಿಶಿಂಗ್. ಇದು ಗ್ಲಾಸಿ ಫಿನಿಶಿಂಗ್. ಹೌದು ಸರ್. ಅದು ನಾರ್ಮಲ್ ಬರುತ್ತೆ, ಇದು ಗ್ಲಾಸಿ ಫಿನಿಶಿಂಗ್ ಅಲ್ವಾ? ಓಕೆ ವೀಕ್ಷಕರೇ, ಒಂದು ಗ್ಲಾಸಿ ಫಿನಿಶಿಂಗ್ ಯಾವ ತರ ಲುಕ್ ಕೊಟ್ಟಿದ್ದಾರೆ ನೋಡಿ. ಮೇಡಮ್ ಇದು ಏನು ಮೇಡಮ್? ಇದು ಚಾರ್ಕೋಲ್ ಪ್ಯಾನೆಲ್ ಸರ್. ಚಾರ್ಕೋಲ್ ಪ್ಯಾನಲ್? ಹೌದು ಸರ್. ಓಕೆ ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ, ಚಾರ್ಕೋಲ್ ಪ್ಯಾನಲ್ಸ್ ಅಂತೆ ಯಾವ ತರ ನಮಗೆ ಕಾಣ್ತಿದೆ ನೋಡಿ.
ಸಕ್ಕರೆ ಅಬ್ಸರ್ವ್ ಮಾಡ್ತಿದಾರೆ ನೋಡಿ, ಥಿಕ್ನೆಸ್ ಎಷ್ಟು ಬರುತ್ತೆ ಇದು? ಸೊ ಇದು ಬಂದು 2x8 ಫೀಟ್ ಬರುತ್ತೆ ಸರ್. 2x8 ಫೀಟ್ ಬರುತ್ತಾ? ಹೌದು ಸರ್. ಓಕೆ ಸಕ್ಕರೆ ಅಬ್ಸರ್ವ್ ಮಾಡ್ತಿದಾರೆ ನೋಡಿ, 8 ಫೀಟ್ ತನಕ ನಿಮಗೆ ಇದು ಕಂಟಿನ್ಯೂಸ್ ಲಾರ್ಜ್ ಸೈಡ್ ಬರುತ್ತೆ, ಕಟ್ ಆಗಿಲ್ಲ ಇನ್ ಬಿಟ್ವೀನ್ ಎಲ್ಲೂ ನಿಮ್ಗೆ ಇದು. ಮೇಡಮ್ ಇಲ್ಲಿ ಏನ್ ಪ್ರಾಡಕ್ಟ್ ಇದೆ? ಸೊ ಇದು ಕೂಡ ವಾಲ್ ಸ್ಟಿಕ್ಕರಿಂಗ್ ಇದು ವಾಲ್ ಸ್ಟಿಕ್ಕರಾ? ಹೌದು ಸರ್. ಓಕೆ ಸಕ್ಕರೆ ನಾರ್ಮಲ್ ವಾಲ್ ತರ ನಮ್ಗೆ ಪೇಂಟ್ ಅಂತಾನೆ ಅನ್ಸುತ್ತೆ, ವಾಲ್ ಸ್ಟಿಕ್ಕರ್ ಅಂತ ನಮ್ಗೆ ಅನ್ಸತ್ತೆ ಇಲ್ಲ ನೋಡಿ, ಎಷ್ಟು ಕ್ಲೀನ್ ಆಗಿ ಲಕ್ಸುರಿಯಸ್ ಆಗಿ ಒಂದು ಬ್ರೈಟ್ ಫೀಲ್ ಬರೋ ತರ ಮಾಡಿದ್ದಾರೆ. ಸೊ ಅದು ಕಂಟಿನ್ಯೂಸ್ ಪ್ಯಾನಲ್, ಅದು ಕಂಟಿನ್ಯೂಸ್ ಪ್ಯಾನಲ್. ಇದು ಎಷ್ಟು ವಾಲ್ ಎಷ್ಟು ಬಿಡ್ತ ಇರುತ್ತೆ ಅಷ್ಟವರೆಗೆ ಬೇಕಾದ್ರೂ ಹಾಕೊಬಹುದು. ಓಕೆ, ಅದು 8x4 ಫೀಟ್ ಬರುತ್ತೆ. 8x4 ಫೀಟ್ ಬರುತ್ತೆ. ಹೌದು ಸರ್. ಓಕೆ ಸಕ್ಕರೆ ನೀವು ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ, ಕಂಟಿನ್ಯೂಸ್ ಪ್ಯಾನಲ್ ಅಂತ ಹೇಳಿ. ಇಲ್ಲಿ ಇಷ್ಟ ತನಕ ನೀವು ಕಂಟಿನ್ಯೂಸ್ ಪ್ಯಾನಲ್ ನ ನೋಡಿದ್ರಿ, ನೀವು ಇವಾಗ ಒಂದು ಪ್ರಾಡಕ್ಟ್ ನ ನೋಡ್ತಿದ್ದೀರಾ. ಮೇಡಮ್ ಏನ್ ಪ್ರಾಡಕ್ಟ್ ಇದು? ಇದು ಕಾಂಬಿನೇಷನ್ ಪ್ಯಾನಲ್ ಅಂತ ಬರುತ್ತೆ. ಓಕೆ. ಸೊ ಇದು ಎಲ್ಲೆಲ್ಲ ಅಂದ್ರೆ ಹಾಕ್ಬೋದು, ಅಂದ್ರೆ ಲೈಕ್ ಅಂದ್ರೆ ಆಫೀಸ್ ಅಲ್ಲಿ ಬೇಕಾದ್ರೆ ಹಾಕ್ಬೋದು, ಬಾಸ್ ರೂಮ್ ಆಗಿರ್ಬೋದು ಅಥವಾ ಬೆಡ್ರೂಮ್ ಆಗಿರ್ಬೋದು, ಅಲ್ಲೆಲ್ಲ ಸ್ಟಿಕ್ ಮಾಡ್ಕೊಬಹುದು ಸರ್ ಈ ತರ. ಮೇಡಮ್ ಕಂಪ್ಲೀಟ್ ಬರುತ್ತಲ್ವಾ ಇದು? ಹೌದು ಸರ್, ಕಂಪ್ಲೀಟ್ ಬರುತ್ತೆ. ಅಥವಾ ಬೇಕಾದ್ರೆ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೊಬಹುದು. ಎಕ್ಸ್ಟೆಂಡ್ ಕೂಡ ಮಾಡ್ಕೊಬಹುದು. ಮೇಡಮ್ ಇದು ಡಿಸೈನ್ ಅಲ್ವಾ? ಹೌದು ಸರ್, ಡಿಸೈನ್. ಅದು ಡಿಸೈನ್ ಪೇಪರ್ ಮೇಲೆ ಬಂದಿರೋ ಡಿಸೈನ್ ಸರ್ ಅದು. ಓಕೆ ಸಕ್ಕರೆ ಗೋಡೆ ಮೇಲೆ ಡೈರೆಕ್ಟ್ ನಿಮಗೆ ಪೇಂಟ್ ಮಾಡಿರೋ ತರ ಒಂದು ಫೀಲ್ ಬರ್ತಿದೆ, ಆದ್ರೆ ಸ್ಟಿಕ್ಕರ್ ಅಂತ ಇವ್ರು ಹೇಳ್ತಿದ್ದಾರೆ. ಮೇಡಮ್ ಇದು ಯಾವ ತರ ಪೇಸ್ಟ್ ಮಾಡಿದಿರ ಅಂತ ತೋರ್ಸಕ್ಕಾಗುತ್ತಾ? ಇದು ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೇಕಾಗುತ್ತೆ. ಗ್ಲೂ ಹಾಕಿ ಸ್ಟಿಕ್ ಮಾಡಿದಿರಾ? ಹೌದು ಸರ್, ಗ್ಲೂ. ಓಕೆ ಸಕ್ಕರೆ. ಸೊ ಅದಕ್ಕೋಸ್ಕರ ನಮ್ಗೆ ಎಲ್ಲೂ ಬಬಲ್ ಏನು ಬಂದಿಲ್ಲ ಅಲ್ವಾ? ಇಲ್ಲ ಸರ್. ಇದು 4x6 ಸ್ಕ್ವೇರ್ ಫೀಟ್ ಸರ್. 4x6 ಬಂದಿದ್ದಾನಾ? ಮೇಡಮ್ ಇದು ಕಸ್ಟಮೈಸ್ ಕೂಡ ಮಾಡ್ಬೋದಲ್ವಾ? ಎಷ್ಟು ಲಾರ್ಜ್ ಸೈಜ್ ಬರುತ್ತಲ್ವಾ? ಸರ್. ಓಕೆ ನೋಡಿ ವೀಕ್ಷಕರೇ, ಈ ತರ ನಿಮ್ಮ ನಾರ್ಮಲ್ ವಾಲ್ ನ ಈ ತರ ಪೇಂಟಿಂಗ್ ಬಂದಿರೋ ತರ ನೀವು ಮಾಡ್ಕೋಬಹುದು. ಇದು ಆಕ್ಚುಲಿ ಎಕ್ಸ್ಟ್ರಾ ಪೇಂಟ್ ಅಲ್ಲ, ನಿಮ್ಗೆ ಪೇಪರ್ ಮೇಲೆ ಬಂದಿರುವಂತ ಡಿಸೈನ್ ಇದಲ್ವಾ? ಓಕೆ ಇದು ಗ್ಲಾಸ್ ಮೊಸೈಕ್ ಸರ್. ಇದು ಸೇಮ್ ಅದೇ ತರನಾ? ಹೌದು ಸರ್, ಅದೇ ತರ ಅಲ್ಲ, ಇದು ಸ್ವಲ್ಪ ಗ್ಲಾಸಿ ಆಗಿ ಬರುತ್ತೆ. ಸ್ವಲ್ಪ ಮಿರರ್ ಟೈಪ್ ಇದು. ಸೊ ಬೇಕಾದ್ರೆ ನೀವು ವಾಲ್ ಬೇಕಾದ್ರೆ ಸ್ಟಿಕ್ ಮಾಡ್ಕೊಬಹುದು. ಸೊ ಸೀಲಿಂಗ್ ಗೆ ನಾವು ಇದ್ ಮಾಡಲ್ಲ, ಬರೀ ವಾಲ್ ಬೇಕಾದ್ರೆ ಸ್ಟಿಕ್ ಮಾಡ್ಕೊಬಹುದು ಸರ್. ವಾಲ್ ಬೇಕಾದ್ರೆ ಸ್ಟಿಕ್ ಮಾಡ್ಕೊಬಹುದು ಸರ್. ಇದು ಕೂಡ ಕಸ್ಟಮೈಸಬಲ್. ಇದು 2x2 ಸ್ಕ್ವೇರ್ ಫೀಟ್ ಬರುತ್ತೆ ಮಾಡಕ್ಕೆ. ಸೊ ಇಷ್ಟೊತ್ತವರೆಗೂ ನೋಡಿದ್ ನೀವು ವಾಲ್ಗೆ. ಸೊ ಸೀಲಿಂಗ್ ಗೆ ಈ ತರ ಕೂಡ ಸ್ಟಿಕ್ ಮಾಡ್ಕೊಂಡು. ಸೀಲಿಂಗಿಗೂ ಇದೆನಾ? ಹೌದು ಸರ್. ಸೊ ಆಕ್ಚುಲಿ ನೀವೇನೋ ಪ್ಲೇನ್ ನೋಡ್ತೀರಾ ಸೀಲಿಂಗ್ ಆಗಿರ್ಬೋದು. ಸೊ ಈ ತರ ನಿಮ್ ಗ್ಲಾಸಿ ಲುಕ್ ಬೇಕಂದ್ರೆ, ಸ್ವಲ್ಪ ಗ್ರ್ಯಾಂಡ್ ಆಗಿ ಲುಕ್ ಬೇಕಂದ್ರೆ, ಸೊ ಈ ತರ ನೀವು ಸ್ಟಿಕ್ ಮಾಡ್ಕೊಬಹುದು, ಕಸ್ಟಮೈಸ್ ಕೂಡ ಮಾಡ್ಕೊಬಹುದು. 3D PVC ಆಂಟಿಕ್ ಪ್ಯಾನಲ್ ಇದು. 3D PVC ಆಂಟಿಕ್ ಪ್ಯಾನಲ್ ಇದು? ಹೌದು ಸರ್. ಓಕೆ ವೀಕ್ಷಕರೇ, ಇದನ್ನ ಸೀಲಿಂಗ್ ಹಾಕಿದಾರೆ ನೋಡಿ ವೀಕ್ಷಕರೇ, ಏನ್ ಸಖತ್ತಾಗಿ ಬಂದಿದೆ. ಓಕೆ ವೀಕ್ಷಕರೇ, ಎಷ್ಟೋ ತನಕ ನೀವು ಈ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಎಲ್ಲ ಐಟಮ್ಸ್ ನ ನೀವು ನೋಡಿದಿರಾ. ಬನ್ನಿ ಇವಾಗ ಈ ಒಂದು ಶಾಪ್ ನ ಫಸ್ಟ್ ಫ್ಲೋರ್ ಗೆ ನೋಡಿ. ಇಷ್ಟೊತ್ತವರೆಗೂ ನೀವು ನೋಡಿರ್ಬೋದು ಮೀಡಿಯಂ ಪ್ರೈಸ್ ಇಂದು, ಲೈಕ್ ವಾಲಿಂಗ್ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು. ಸೊ ಇಲ್ಲಿ ನೋಡಿ ಸ್ವಲ್ಪ ಲಕ್ಸುರಿಯಸ್, ಸ್ವಲ್ಪ ಪ್ರೀಮಿಯಂ ಆಗಿರೋ ರೇಟ್ ಪ್ರಾಡಕ್ಟ್ಸ್ ಇರಲಿದೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ವಾಲ್ ಸೀಲಿಂಗ್ ಗೆ, ಅಂದ್ರೆ ವಾಲ್ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು. ಮೇಡಮ್ ಇದೇನ್ ಒಂದೊಂದು ಪೀಸಸ್ ಅಥವಾ ಹೆಂಗಿದು ಅಂತ? ಒಂದೊಂದು ಸ್ಕ್ವೇರ್ ಫೀಟ್ ಸರ್, ಅಂದ್ರೆ ಒಂದೊಂದು ಪೀಸ್ ಸರ್. ಒಂದೊಂದು ಪೀಸ್ ಇದು? ಪೀಸ್. ಹೌದು. ಓಕೆ. ಏನ್ ಪರ್ ಪೀಸ್ ಸಿಗುತ್ತೆ ಸರ್ ನಿಮ್ಗೆ? ಓಕೆ. ಪರ್ ಪೀಸ್ ಇದು ಬಂದು ನಿಮ್ಗೆ 50 ಸೆಂಟಿಮೀಟರ್ ಬೈ 50 ಸೆಂಟಿಮೀಟರ್ ಇರುತ್ತೆ. 50 into 50 ಅಂತ ಹೇಳ್ಬೋದಾ? ಓಕೆ. ಇದು ಬಂದು ನಿಮ್ಗೆ 199 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 299 ರೂಪೀಸ್, 399 ರೂಪೀಸ್, 499 ರೂಪೀಸ್ ಇದು ಪ್ರೈಸಸ್ ಬರುತ್ತೆ. ಓಕೆ. ಇದು ಬಂದು ನೀವು ವಾಲ್ ಗೆ ಸ್ಟಿಕ್ ಮಾಡ್ಕೋಬಹುದು, ಸೀಲಿಂಗ್ ಸ್ಟಿಕ್ ಮಾಡ್ಕೋಬಹುದು. ಸೀಲಿಂಗಿಗೂ ಮಾಡ್ಕೋಬಹುದು ಇದನ್ನ? ಸೀಲಿಂಗ್ ಮಾಡ್ಕೋಬಹುದು. ಒಂದು ಗ್ಲೂ ಹಾಕ್ಬೇಕಾಗಿರುತ್ತೆ, ಗ್ಲೂ ಅದು ಹಾಕ್ಬಿಟ್ಟು ವಾಲ್ ಗೆ ಅಂಟಿಸಬೇಕಾಗಿರುತ್ತೆ, ಮತ್ತೆ ಆಮೇಲೆ ಸ್ಟಿಕ್ ಮಾಡಬೇಕು. ಓಕೆ. ಇಲ್ಲಿ ಬಂದು ನಿಮ್ಗೆ ಸೆಲ್ಫ್ ಅಡಿಸಿವ್ ಇರುತ್ತೆ. ಓಕೆ. ಇದು ನೀವೇ ಸ್ಟಿಕ್ ಮಾಡ್ಕೋಬಹುದು. ಸೊ ನಾವೇ ಸ್ಟಿಕ್ ಮಾಡ್ಕೋಬಹುದಾ? ಓಕೆ ವೀಕ್ಷಕರೇ, ಎಷ್ಟು ಈಸಿಯಾಗಿ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ. ಓಕೆ, ಈ ತರ ಅಡಿಸಿವ್ ಇರುತ್ತೆ. ಓಕೆ. ಇದು ಬಂದು ನೀವೇ ಸ್ಟಿಕ್ ಮಾಡ್ಕೋಬಹುದು. ಓಕೆ, ಯಾರು ತಗೊಂಡೋಗಿರ್ತಾರೆ ಅವರೇ ಪೇಸ್ಟ್ ಮಾಡಬಹುದು? ಹೌದು ಸರ್. ಲೇಬರ್ ಏನು ಬೇಕಾಗಿರೋದಿಲ್ಲ ಇದಕ್ಕೆ. ಓಕೆ, ಅವರೇ ಮಾಡ್ಕೋಬಹುದು. ಅವರೇ ಮಾಡ್ಕೋಬಹುದು ಪೀಸ್. ಇದು ಬೇಕಾದ್ರೆ ನಿಮ್ಗೆ ಇನ್ನ ಡ್ಯೂರಬಿಲಿಟಿ ಬೇಕಂದ್ರೆ ಇದರಲ್ಲಿ ಅಡಿಷನಲ್ ಗ್ಲೂ ಹಾಕ್ಬಿಟ್ಟು ಹಂಗೂ ಬರುತ್ತೆ ಅಲ್ವಾ? ಓಕೆ ವೀಕ್ಷಕರೇ, ಇಲ್ಲಿರುವಂತ ಗಮ್ ಅಲ್ಲಿ ಪ್ಲಸ್ ನೀವು ಇನ್ನೂ ಗಮ್ ಎಕ್ಸ್ಟ್ರಾ ಹಾಕಿದ್ರೆ ನೀವು ಇಲ್ಲಿರುವಂತ ಗಮ್ಮಿಗೆ, ಸೊ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನೀವು. ಓಕೆ 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 ವೀಕ್ಷಕರೇ, ವೈಡ್ ರೇಂಜ್ ಆಫ್ ಆಪ್ಷನ್ಸ್ ನ ನೀವು ಇಲ್ಲಿ ನೋಡ್ತಿದ್ದೀರಾ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 200 ಇಂದ ಸ್ಟಾರ್ಟ್ ಆಗುತ್ತೆ. 200 ಇಂದ? ಹೌದು ಸರ್. ಓಕೆ ಓಕೆ ಓಕೆ. ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಸರ್ ಇದು ಒಂದು ಫ್ಲೂಟೆಡ್ ಪ್ಯಾನಲ್ಸ್, ಟಿವಿ ಬ್ಯಾಕ್ ಸೈಡ್ ಫ್ಲೂಟೆಡ್ ಪ್ಯಾನಲ್ಸ್. ಹೌದು ಸರ್. ಇದು ವಾಲ್ ಆಗಿರ್ಬೋದು, ಸೀಲಿಂಗ್ ಆಗಿರ್ಬೋದು, ಆ ತರ ಅಲ್ಲೆಲ್ಲ ಅಂಟಿಸಬಹುದು. ಮೇಡಮ್ ಯಾವ ಜಾಗದಲ್ಲೆಲ್ಲ ಇದು ಯೂಸ್ ಮಾಡಬಹುದು? ಯೂಶುವಲಿ ರೂಮ್ಸ್ ಅಲ್ಲಿ ಲೈಕ್ ವಾಲ್ ಆಗಿರ್ಬೋದು ಅಥವಾ ಸೀಲಿಂಗ್ ಆಗಿರ್ಬೋದು. ಸೀಲಿಂಗ್ ಯೂಸ್ ಮಾಡಬಹುದು ಇದನ್ನ? ಹೌದು ಸರ್, ಸೀಲಿಂಗ್ ಕೂಡ ಯೂಸ್ ಮಾಡಿರ್ಬೋದು. ಸೊ ಇದು 9 ಫೀಟ್ 9.5 ಫೀಟ್ ಮತ್ತೆ 6 ಇಂಚಸ್ ಬರುತ್ತೆ ಸರ್. ಇದು 9.5
9.5 feet 6 inches ಬರುತ್ತೆ ಸರ್. ಓಕೆ, ಜಸ್ಟ್ ಇದು ನಾರ್ಮಲ್ ಡಿಸ್ಪ್ಲೇ ಹಾಕಿರೋದಲ್ವಾ? ಹೌದು ಸರ್. ಬೇಕಾದ್ರೆ ಇದ್ರಲ್ಲಿ ಬೇರೆ ತರ ಡಿಸೈನ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಇದು ಜಸ್ಟ್ ಡಿಸ್ಪ್ಲೇ ಪರ್ಪಸ್ ಗೋಸ್ಕರ ಡಿಸ್ಪ್ಲೇ ಹಾಕಿರೋದಲ್ಲ ಮೇಡಮ್. ಇದು ಒಂದು ಓಪನ್ ಮಾಡಿ ತೋರಿಸಿ ಯಾವ ತರ ಬರುತ್ತೆ. ಓಕೆ ವೀಕ್ಷಕರೇ, ಒಂದು ನಿಮಗೆ ಫ್ಲೂಟೆಡ್ ಗ್ಲಾಸ್ ಈ ತರ ಬರುತ್ತೆ ನೋಡಿ. ಇದು ಫ್ರಂಟ್ ಈ ತರ ಬರುತ್ತೆ ಅಂಡ್ ಬ್ಯಾಕ್ ಸೈಡ್ ನಿಮ್ಗೆ ಈ ತರ ಬರುತ್ತೆ. ಮೇಡಮ್ ಇದು ಯಾವ ತರ ಅನ್ಸೋದು, ಗಮ್ಮ ಅಥವಾ ಹೆಂಗಿದು? ಇದು ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೇಕಾಗುತ್ತೆ ಸರ್. ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೇಕಲ್ವಾ? ಓಕೆ ವೀಕ್ಷಕರೇ, ಕಂಪ್ಲೀಟ್ ಗ್ಲೋ ಹಾಕ್ಬಿಟ್ಟು ನಿಮ್ದು ಕಂಪ್ಲೀಟ್ ವಾಲ್ ಏನಿರುತ್ತೆ ಅದಕ್ಕೆ ಪೇಸ್ಟ್ ಮಾಡಬಹುದು. ಇದು ಯಾವ ತರ ಸರ್? ಇದು ಬಂದು ಡಿಸೈನರ್ ಪ್ಯಾನೆಲ್ ಸರ್. ಇದು ಡಿಸೈನರ್ ಪ್ಯಾನೆಲ್. ಇದು 16 ಸ್ಕ್ವೇರ್ ಫೀಟ್ ಬರುತ್ತೆ. 16 ಸ್ಕ್ವೇರ್ ಫೀಟ್ ಬರುತ್ತೆ. ಇದ್ರಲ್ಲಿ ಕೂಡ ಬೇರೆ ತರ ಡಿಸೈನ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ. ಓಕೆ, ಯಾವ ತರ ಎಲ್ಲ ಡಿಸೈನ್ಸ್ ಇದೆ ನೋಡಿ ನೋಡಿ ಸರ್, ಯಾವ ತರ ಡಿಸೈನ್ಸ್ ಬರುತ್ತೆ. ಇದ್ರಲ್ಲಿ ಬೇರೆ ಬೇರೆ ತರ ಡಿಸೈನ್ಸ್ ಕೂಡ ಬರುತ್ತೆ. ಇದು ಬಂದು ಕ್ಲೇ ಪ್ಯಾನೆಲ್ ಸರ್. ಇದು ಕ್ಲೇ ಪ್ಯಾನೆಲ್ಸ್. ಕ್ಲೇ ಪ್ಯಾನೆಲ್ ಅಂತ ನೋಡಿ ವೀಕ್ಷಕರೇ ಯಾವ ತರ ಇದೆ. ಬೇಕಾದ್ರೆ ನೀವು ಬೆಂಡ್ ಮಾಡಬಹುದು, ಫ್ಲೆಕ್ಸಿಬಲ್ ಕೂಡ ಇದು. ಓಕೆ ವೀಕ್ಷಕರೇ, ಫ್ಲೆಕ್ಸಿಬಲ್ ಇದೆ ನೋಡಿ ವೀಕ್ಷಕರೇ. ಇದು ಕ್ಲೇ ಪ್ಯಾನೆಲ್ ಅಂತಾರಲ್ವಾ? ಯಾವ ತರ ಯೂನಿಕ್ ಆಗಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಸೊ ಇದ್ರಲ್ಲಿ ಬೇರೆ ತರ ಕಲರ್ ಕಾಂಬಿನೇಷನ್ಸ್ ಕೂಡ ಬರುತ್ತೆ. ಕಲರ್ ಕಾಂಬಿನೇಷನ್ ಯಾವ ಕಲರ್ ಎಲ್ಲ ಬರುತ್ತೆ ಮೇಡಮ್? ಇದು ಬರೀ ವೈಟ್ ಬರುತ್ತೆ ಸರ್. ಇದರಲ್ಲಿ ನೀವು ಪೇಂಟ್ ಮಾಡ್ಕೋಬಹುದು ಸರ್. ಇದು ಬಂದು 100 ಪ್ಯಾನೆಲ್ ಸರ್. ಓಕೆ, ಇದು ಮಿನಿಯೇಚರ್ ವರ್ಷನ್. ಸೊ ಇದರಲ್ಲಿ ನಾವು ಸ್ಯಾಂಪಲ್ ಗೋಸ್ಕರ ಚಿಕ್ಕದ ಅಷ್ಟೇ ನಾವು ಇಲ್ಲಿ ಸ್ಟಿಕ್ ಮಾಡಿರೋದು. ಸೊ ಮೇಡಮ್ ಇದೆ ಅಲ್ಲ ಒರಿಜಿನಲ್? ಇಲ್ಲ ಸರ್, ಇದರಲ್ಲಿ ಬೇಕಾದ್ರೆ ನಿಮ್ಗೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ 8x4 ಅಲ್ಲಿ. ಓಕೆ, 8x4 ಅಲ್ಲಿ ಬರುತ್ತೆ. 8 ಫೀಟ್. ಹೌದು ಸರ್. ಓಕೆ ಓಕೆ ಓಕೆ. ಸೊ ಅದು ಬಂದು ಲೆದರ್ ಶೀಟ್ ಅಲ್ಲಿ ಬರುತ್ತೆ. ಈ ತರ ಡಿಸೈನ್ಸ್ ಏನ್ ನೋಡ್ತಿದ್ರೋ ಅಥವಾ ಗೋಲ್ಡನ್ ಇದ್ರಲ್ಲಿ ಸೊ ಅದು ಎಂಬೋಸ್ಡ್ ಆಗಿ ಬರುತ್ತೆ. ಓಕೆ ಓಕೆ. ಸೊ ಇದು ಸ್ಯಾಂಪಲ್ ಗೋಸ್ಕರ ನಾವು ಸ್ಟಿಕ್ ಮಾಡಿರೋದು. ಸ್ಯಾಂಪಲ್ ಗೋಸ್ಕರ ಇಲ್ಲಿ ವಾಲ್ ಮೇಲೆ ಸ್ಟಿಕ್ ಮಾಡಿರೋದು. ಈ ತರ ದೊಡ್ಡದು ಬರುತ್ತೆ. ಕಂಪ್ಲೀಟ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಕಂಪ್ಲೀಟ್ ಒರಿಜಿನಲ್ ವುಡ್ ಅಂತ ಇದು. ಓಕೆ, ಇದು ಕೂಡ ನಿಮ್ಗೆ ಕಂಪ್ಲೀಟ್ ವುಡ್ ಅಲ್ಲಿ ಬರುತ್ತೆ. ಏನ್ ಸೈಜ್ ಬಂದಿದೆ ಇದು? 1 ಅಡಿ ಇಂಟು 1 ಅಡಿ ಬಂದಿದೆ ನೋಡಿ ವೀಕ್ಷಕರ. ಓಕೆ ಮೇಡಮ್, ಇದು ಸೊ ಇದು ಲೆದರ್ ಪ್ಯಾನೆಲ್ ಸರ್. ಲೆದರ್ ಪ್ಯಾನೆಲ್? ಹೌದು ಸರ್, ಇದೆಲ್ಲ ಲೆದರ್ ಪ್ಯಾನೆಲ್. ಸೊ ನಿಮ್ಗೆ ರೂಮ್ ಏರಿಯಾ ಕೂಡ ಬೇಕಾದ್ರೆ ಸ್ಟಿಕ್ ಮಾಡ್ಕೊಬಹುದು ಅಥವಾ ಆಫೀಸ್ಗೋಸ್ಕರ ಆಫೀಸಲ್ಲಿ ಕೂಡ ಸ್ಟಿಕ್ ಮಾಡ್ಕೊಬಹುದು ಲೆದರ್ ಪ್ಯಾನೆಲ್. ಸೊ ನಿಮ್ಗೆ ಈ ತರ ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ. ಈ ತರ ಕಲರ್ ಸಿಗುತ್ತೆ ನಿಮ್ಗೆ. ಓಕೆ, ಇದಿಷ್ಟು ಕಲರ್ಸ್ ಅಲ್ಲಿ ಈ ತರ ಬರುತ್ತಲ್ಲ? ಹೌದು ಸರ್. ಸರ್ ಇದು ಬಂದು PU ಫೆದರ್ ಪ್ಯಾನೆಲ್ ಅಂತ. PU ಫೆದರ್ ಪ್ಯಾನೆಲ್? ಹೌದು ಸರ್. ಡಿಸೈನ್ ನೋಡಿ ಫೆದರ್ ಟೈಪ್ ಅಲ್ಲೇ ಇದೆ. ಸೊ ವಿ ಕಾಲ್ ಇಟ್ ಆಸ್ ಅಂದ್ರೆ PU ಫೆದರ್ ಪ್ಯಾನೆಲ್ ಸರ್. ಇಷ್ಟೊತ್ತವರೆಗೂ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ ಪ್ರೀಮಿಯಂ ಫ್ಯಾಬ್ರಿಕ್ ಪ್ಯಾನೆಲ್ ಬಗ್ಗೆ. ಓಕೆ, ಇಷ್ಟು ತನಕ ವೀಕ್ಷಕರೇ ನೀವು ಪ್ರೀಮಿಯಂ ಪ್ಯಾನೆಲ್ ನೋಡಿದ್ರೆ ಇಲ್ಲಿ ಯೂನಿಕ್ ಪ್ರಾಡಕ್ಟ್ ಇದೆ. ಸೊ ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ಇದು ಕೂಡ ಸೆಲ್ಫ್ ಅಡಿಸಿವ್ ಸ್ಟಿಕ್ಕಿಂಗ್. ಇದು ಇಷ್ಟೊತ್ತವರೆಗೂ ಆ ಕಡೆ ಏನ್ ನೋಡಿದ್ರು 3D PVC ಪ್ಯಾನೆಲ್. ಅದು 50 × 50 ಇಂಚ್ ಅದು ಸೆಂಟಿಮೀಟರ್ ಅಲ್ಲಿ ಬರುತ್ತೆ. ಸೊ ಇದು ಸ್ವಲ್ಪ 40 ಇಂಚ್ ಇಂದ 20 ಇಂಚ್ ಬರುತ್ತೆ. ಲಾರ್ಜ್ ಸೈಜ್ ಅಲ್ಲಿ ಬರುತ್ತೆ. ಪೀಲ್ ಮಾಡಿ ಕೂಡ ಸ್ಟಿಕ್ ಮಾಡ್ಕೊಬಹುದು. ಓಕೆ ವೀಕ್ಷಕರೇ, ಇದನ್ನು ಕೂಡ ನೀವು ಪೀಲ್ ಮಾಡಿ ಸ್ಟಿಕ್ ಮಾಡುವಂತ ಪ್ರಾಡಕ್ಟ್ ವೀಕ್ಷಕರೇ. ಇದು ಇದ್ರಲ್ಲಿ ಬೇಕಾದ್ರೆ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತೆ, ಬೇರೆ ಕಲರ್ಸ್ ಕೂಡ ಸಿಗುತ್ತೆ ನಿಮ್ಮಲ್ಲಿ. ಅಲ್ಯೂಮಿನಿಯಂ ಮೊಸಾಯಿಕ್. ಇದು ಅಲ್ಯೂಮಿನಿಯಂ ಮೊಸಾಯಿಕ್. ಓಕೆ ವೀಕ್ಷಕರೇ, ಇದು ಯೂನಿಕ್ ಆಗಿದೆ ನೋಡಿ, ಅಲ್ಯೂಮಿನಿಯಂ ಮೊಸಾಯಿಕ್ ಅಂತ. ಸೊ ನಿಮ್ಗೆ ಯಾವ ತರ ಡಿಸೈನ್ಸ್ ನೋಡಿ ಬೇರೆ ಬೇರೆ ತರ ಡಿಸೈನ್ಸ್ ಸಿಗುತ್ತೆ ಇದ್ರಲ್ಲಿ. ಸೊ ಇದು ಕೂಡ ಪೀಲ್ ಅಂದ್ರೆ ಸೆಲ್ಫ್ ಅಡಿಸಿವೆ. ಓಕೆ, ನಾವೇ ಬೇಕಾದ್ರೆ ಪೀಲ್ ಮಾಡಿ ಸ್ಟಿಕ್ ಮಾಡ್ಕೊಬಹುದು ಈ ತರ. ಸೊ ಇದೆಲ್ಲ PU ರಾಕ್ ಪ್ಯಾನೆಲ್ಸ್. ಇದು PU ರಾಕ್ ಪ್ಯಾನೆಲ್ಸ್. ಓಕೆ ವೀಕ್ಷಕರೇ, ಯಾವ ತರ ನಮ್ಗೆ ಒಂದು ಒರಿಜಿನಲ್ ವಾಲ್ ತರ ನಮ್ಗೆ ಆ ಫೀಲ್ ಬರ್ತಾ ಇದೆ ನೋಡಿ. ಸೊ ಇದು ನಿಮ್ಗೆ ಲಿವಿಂಗ್ ಏರಿಯಾದಲ್ಲಿ ಕೂಡ ಸ್ಟಿಕ್ ಅಂದ್ರೆ ಹಾಕ್ಬಹುದು. ಸೊ ಎಕ್ಸ್ಟೀರಿಯರ್ಸ್ ಗೆ ಯೂಸ್ ಆಗುತ್ತೆ ಇದು. ಸೊ ಇದು ಬಂದು ಲೈಕ್ 4 ಫೀಟ್ ಇಂಟು 20 ಇಂಚ್ ಸಿಗುತ್ತೆ ಸರ್. ಕಲರ್ ಕಸ್ಟಮೈಸ್ ಮಾಡ್ಕೋಬಹುದಲ್ವಾ ಸರ್? ಆದ್ರೆ ಸೇಮ್ ಸೈಜ್ ಬರುತ್ತೆ. ಸೊ ಕಲರ್ ಕಸ್ಟಮೈಸ್ ಮಾಡ್ಕೊಬಹುದು ಇದ್ರಲ್ಲಿ. ಇದ್ರಲ್ಲಿ ವೈಟ್ ಇದೆ, ಬ್ಲಾಕ್ ಇದೆ. ಇವಾಗ ಏನ್ ನೋಡಿದ್ರು ಅಲ್ಲಿ PU ರಾಕ್ ಅಂತ, ಸೊ ಅದೇ ತರನೇ ಇಲ್ಲಿ ಸ್ಟಿಕ್ ಮಾಡಿರೋದು. ಓಕೆ, ಸೊ ಇದ್ರಲ್ಲಿ ನೀವು ಬೇಕಾದ್ರೆ ಅಂದ್ರೆ ಇದ್ರಲ್ಲಿ ಬೇರೆ ತರ ಸಿಗುತ್ತೆ. ಲೈಕ್ ಡಿಸೈನ್ ಬೇರೆ ಇದೆ. ಡಿಸೈನ್ ಬೇರೆ ಇದೆ. ಅಂದ್ರೆ ಇದು UV ಮಾರ್ಬಲ್ ಶೀಟ್ ಇದು. ಓಕೆ, ಸೊ ಇದು ಡೈರೆಕ್ಟ್ ಆಗಿ ವಾಲ್ ಗೆ ಸ್ಟಿಕ್ ಮಾಡ್ಕೊಬಹುದು ಸರ್. ಡೈರೆಕ್ಟ್ ವಾಲ್ ಗೆ ಸ್ಟಿಕ್ ಮಾಡಬಹುದಾ? ಅಂದ್ರೆ ಇದು ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೇಕು. ಓಕೆ, ಸೊ ಇದು ಲಿವಿಂಗ್ ಏರಿಯಾಗ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಬೆಡ್ರೂಮ್ ಗಾಗ್ಲಿ, ಬಾತ್ರೂಮ್ ಗಾಗ್ಲಿ ಈ ತರ ಎಲ್ಲ ಸ್ಟಿಕ್ ಮಾಡ್ಕೊಂಡು ಇದ್ರಲ್ಲಿ ಬೇರೆ ವೆರೈಟೀಸ್. ಓಕೆ ವೀಕ್ಷಕರೇ, ಎಷ್ಟು ವೈಡ್ ವೆರೈಟೀಸ್ ಆಫ್ ರೇಂಜಸ್ ನಿಮ್ಗೆ ಆಪ್ಷನ್ ಇದೆ ನೋಡಿ. ಕಂಪ್ಲೀಟ್ ವಾಲ್ ನಿಮ್ಗೆ ಪೇಸ್ಟ್ ಮಾಡಬಹುದು. ಏನ್ ಮೇಡಮ್ ಇದು? ಇದು PU ಲೈಟ್ ಸ್ಟೋನ್ ಅಂತ ಇದು. ಓಕೆ, ಸೊ ಇದ್ರಲ್ಲಿ ಲೈಟ್ ಕೂಡ ಬರುತ್ತೆ ಸರ್. ಇದ್ರೊಳಗಡೆ ಲೈಟ್ ಬರುತ್ತಾ? ಹೌದು ಸರ್. ಇದ್ರಲ್ಲಿ ಮೇಡಮ್ ಇದೆಲ್ಲ ಯೂಸ್ ಮಾಡ್ತಾರೆ? ಇದು ರೆಸ್ಟೋರೆಂಟ್ ಆಗಿರ್ಬೋದು, ಓಕೆ, ಹೋಟೆಲ್ಸ್ ಗಾಗ್ಲಿ, ಸ್ಟುಡಿಯೋ ಪರ್ಪಸ್ ಗಾಗ್ಲಿ, ಸ್ಟುಡಿಯೋ ಪರ್ಪಸ್ ಗೆ, ಓಕೆ, ಔಟ್ಡೋರ್ ಅಂದ್ರೆ ಔಟ್ಡೋರ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಸಿಟ್ಟಿಂಗ್ ಏರಿಯಾದಲ್ಲಿ ಲೈಟ್ ಬರುತ್ತೆ ಇದರಲ್ಲಿ. ಹೌದು ಸರ್, ಲೈಟ್ ನೋಡಿ ಸರ್, ತರ ಲೈಟ್ಸ್ ಬರುತ್ತೆ ಇದರಲ್ಲಿ. ಓಕೆ ವೀಕ್ಷಕರೇ, ಇವಾಗ ನೀವು ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ ಯಾವ ತರ ಇದು ನಮ್ಗೆ ಒಂದು ರಾಕ್ ಅಲ್ಲಿ ನಮ್ಗೆ ಲೈಟಿಂಗ್ಸ್ ಬಂದಿರೋ ತರ ಒಂದು ಫೀಲ್ ಬರ್ತಾ ಇದೆ. ಓಕೆ ಮೇಡಮ್, ಇದು ಕಸ್ಟಮೈಸ್ ಅಂತ ಹೇಳ್ತಾ ಇದ್ರಿ? ಹೌದು ಸರ್. ಇದ್ರಲ್ಲಿ ಲೈಟ್ ಕಲರ್ ಕಸ್ಟಮೈಸ್ ಮಾಡ್ಕೊಬಹುದು ಸರ್. ಇದ್ರಲ್ಲಿ ಕಸ್ಟಮೈಸ್ ಮಾಡಬಹುದು. ಅಂದ್ರೆ ಅಪೋಸಿಟ್ ಕಲರ್ ಅಲ್ಲಿ ನಾವು ಕಸ್ಟಮೈಸ್ ಮಾಡ್ಕೋಬಹುದು.
ಓಕೆ ಓಕೆ, ಈ ತರ ನಿಮ್ಗೆ ಇದು ಪ್ರಾಡಕ್ಟ್ ಯೂಸ್ ಆಗುತ್ತೆ ವೀಕ್ಷಕರೇ. ನಿಮ್ಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಟಲಾಗ್ಸ್ ಕೂಡ ಇದೆ ನಮ್ಮಲ್ಲಿ. ಅಂದ್ರೆ ನಾವು ಇಷ್ಟ ತನಕ ನೋಡಿದ ಪ್ರಾಡಕ್ಟ್ ಬಿಟ್ಟು ಕೂಡ ನಮ್ಗೆ ಕ್ಯಾಟಲಾಗ್ಸ್ ಅಲ್ಲಿ ಕೂಡ ಇದೆ, ನಿಮ್ಗೆ ಬೇರೆ ತರ ಆಪ್ಷನ್ಸ್ ಕೂಡ ಇದೆ. ಓಕೆ, ಓಪನ್ ಮಾಡಿ ತೋರಿಸಕ್ಕಾಗುತ್ತಾ? ನೋಡಬಹುದು, ಇದು ವಾಲ್ ಸ್ಟಿಕ್ಕರಿಂಗ್. ಇದು ವಾಲ್ ಸ್ಟಿಕ್ಕರಿಂಗ್ ಇದು? ಹಾ ಹೌದು ಸರ್, ಇದು ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಕೂಡ ಇದೆ, ಡಿಸೈನ್ಸ್ ಕೂಡ ಇದೆ ನೋಡಿ. ತರ ಬೇರೆ ತರ ಡಿಸೈನ್ಸ್ ಕೂಡ ಓಕೆ, ಎಷ್ಟು ಡಿಸೈನ್ಸ್ ಆಪ್ಷನ್ ಇದೆ ನೋಡಿ ವೀಕ್ಷಕರೇ. ಇದು ನೋಡಿ ಯಾವ ತರ ಲೈಕ್ ಬೇರೆ ಟ್ರೀಸ್ ಆಗಿ ಇದನ್ನ ವಾಲ್ ಗೆ ಪೇಸ್ಟ್ ಮಾಡಬಹುದಾ? ಹೌದು ಸರ್. ಓಕೆ ಓಕೆ, ಎಷ್ಟು ಅಟ್ರಾಕ್ಟಿವ್ ಫೀಲ್ ಬರುತ್ತೆ ನೋಡಿ ಯಾವ ತರ. ಇದು ಕ್ಯಾಟಲಾಗ್. ಓಕೆ, ಇದರಲ್ಲಿ ಡಿಸೈನ್ಸ್ ಬರುತ್ತೆ ಜಸ್ಟ್ ಫಾರ್ ಅಂದ್ರೆ ಯಾವ ತರ ಔಟ್ಪುಟ್ ಬರುತ್ತೆ ಅಂತ ನೋಡ್ಲಿಕ್ಕೆ ಅಲ್ವಾ? ಔಟ್ಪುಟ್ ಬರುತ್ತೆ. ಓಕೆ ಓಕೆ. ಸೊ ಇವಾಗ ನಾನು ಕೇನ್ ಮೆಶ್ ಗೆ ಹೋಗ್ತೀನಿ. ಕೇನ್ ಮೆಶ್? ಹಾ ಹೌದು ಸರ್, ಇದು ಕೇನ್ ಮೆಶ್ ನೋಡಿ. ಈ ತರ ನಿಮ್ಗೆ ಓಕೆ, ಈ ತರ ನೋಡಿ ಯಾವ ತರ ನಿಮ್ಗೆ ಇಲ್ಲಿ ಕಬೋರ್ಡ್ ಕೂಡ ನೀವು ಸ್ಟಿಕ್ ಮಾಡ್ಕೊಬಹುದು, ಅಥವಾ ಚೇರ್ ಆಗಿರ್ಬೋದು ಓಕೆ ಕೂಡ ಈ ಕಡೆ ಸ್ಟಿಕ್ ಮಾಡ್ಕೊಬಹುದು. ಯಾವ ತರ ಸ್ಟಿಕ್ ಮಾಡ್ಕೊಬಹುದು ನೋಡಿ, ಈ ತರ ಡಿಸೈನ್ಸ್ ಇದೆ ನೋಡಿ ನೀವೇ. ಓಕೆ, ಎಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಈ ತರ ನಿಮ್ಗೆ ಇದು ಡಿಸೈನ್ಸ್ ಸಿಗ್ತಾ ಹೋಗುತ್ತೆ ಇಲ್ಲಿ. ಏನ್ ಇದು? ಇವಾಗ ನೀವು ನೋಡಿರ್ಬೋದು ಚಾರ್ಕೋಲ್ ರಾಫ್ಟರ್ಸ್ ಅಲ್ಲಿ ಯಾವ ತರ ಡಿಸೈನ್ಸ್ ಆಗಿರ್ಬೋದು. ಓಕೆ ಇದರಲ್ಲಿ ಮೇಡಮ್, ಇದು ಪ್ಲೈವುಡ್ ಮೇಲೆ ಪೇಸ್ಟ್ ಮಾಡ್ಬೇಕಂತ ಹೇಳಿದ್ರಲ್ವಾ? ಇದ್ರಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಕೂಡ ಬರುತ್ತೆ, ಅಂದ್ರೆ ಅಟ್ರಾಕ್ಟಿವ್ ಆಗಿ. ಕೆಳಗಡೆ ಏನ್ ನೋಡಿದ್ರು 3D PVC ಪ್ಯಾನಲ್ ಅಲ್ಲಿ, ಸೊ ಇದು ವಿತ್ ಮಿರರ್ ಕೂಡ ಬರುತ್ತೆ, ಅಟ್ರಾಕ್ಟಿವ್ ಆಗಿ. ಮಿರರ್ ಬರುತ್ತಾ? ಹೌದು, ಅದು ವಿತೌಟ್ ಮಿರರ್, ಇದು ವಿತ್ ಮಿರರ್ ಕೂಡ ಬರುತ್ತೆ. ಇನ್ ಬಿಟ್ವೀನ್ ನಮಗೆ ಮಿರರ್ ಬಂದಿದೆ ಅಲ್ವಾ? ಹಾ ಹೌದು, ಇದು ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ನಿಮ್ಗೆ. ಲೈಟ್ ಕಲರ್ಸ್ ಇದೆ, ವೆರೈಟೀಸ್ ಆಫ್ ಕಲರ್ಸ್ ಕೂಡ ನಿಮ್ಗೆ ಸಿಗುತ್ತೆ ಇದ್ರಲ್ಲಿ. ಓಕೆ 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 ವೀಕ್ಷಕರೇ, ಆಲ್ಮೋಸ್ಟ್ ನೀವು ಇಷ್ಟೋ ತನಕ ಅಬ್ಸರ್ವ್ ಮಾಡಿದ್ರಲ್ಲ ಅದೇ ತರ ಇದೆ. ಬಟ್ ಮಧ್ಯಕ್ಕೆ ನಿಮ್ಗೆ ಒಂದು ಶೈನಿಂಗ್ ಗ್ಲಾಸ್ ಪೀಸಸ್ ನಿಮ್ಗೆ ಗೋಲ್ಡನ್ ಕಲರ್ದು ನಿಮ್ಗೆ ಅಟ್ರಾಕ್ಟಿವ್ ಬರೋ ತರ ಇನ್ ಬಿಟ್ವೀನ್ ಪ್ಲೇಸ್ ಮಾಡಿದ್ದಾರೆ. ಸೊ ನಿಮ್ಗೆ ಬೇಕಾದ್ರೆ ಅಡಿಷನಲ್ ಆಗಿ ಮಿರರ್ ಕೂಡ ಆಡ್ ಮಾಡ್ಕೊಬಹುದು. ಬೇಕಂದ್ರೆ ಅಡಿಷನಲ್ ಇನ್ ಬಿಟ್ವೀನ್ ಮಿರರ್ ಕೂಡ ಆಡ್ ಮಾಡ್ಕೊಬಹುದಲ್ವಾ? ಓಕೆ, ಮಿರರ್ ಸರೌಂಡಿಂಗ್ ಅಲ್ಲಿ ಇದು ಬರುತ್ತಲ್ವಾ? ಓಕೆ, ಅಂದ್ರೆ ಶಾಪಿಗೆ ವಿಸಿಟ್ ಮಾಡಿದ್ರೆ ಯಾವ ತರ ಇದೆ ಟಚ್ ಅಂಡ್ ಫೀಲ್ ಮಾಡಿ ಪ್ರಾಕ್ಟಿಕಲ್ ಆಗಿ ಡೆಮೋ ನೋಡಬಹುದು ಅಂತ ನೀವು ಹೇಳ್ತಾರಲ್ವಾ? ಓಕೆ ವೀಕ್ಷಕರೇ, ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿದ್ರೆ ನೀವು ಆ ತರ ಯಾವ ತರ ಪ್ರಾಡಕ್ಟ್ಸ್, ಯುನಿಕ್ ಪ್ರಾಡಕ್ಟ್ಸ್ ಇದೆ, ನಿಮ್ಗೆ ಯಾವ ಸೂಟ್ ಆಗುತ್ತೆ ಅಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಯಾವ ತರ ಒಂದು ಮನೆನ ಡೆಕೋರೇಷನ್ ಮಾಡ್ಕೋಬಹುದು ಅತಿ ಕಡಿಮೆ ಕಾಸ್ಟ್ ಅಲ್ಲಿ ಅಂತ ಹೇಳಿ ನೀವು ನೋಡಿದ್ರಿ. ನಿಮ್ಮ ಮನೆಗೆ ಯಾವುದೇ ತರಹದ ಇಂಟೀರಿಯರ್ ಬೇಡ ಅಂಡ್ ಟೈಲ್ಸ್ ಬೇಡ. ಸೊ ಇಂಟೀರಿಯರ್ ಟೈಲ್ಸ್ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಮನೆನ ಅದ್ಭುತವಾಗಿ ಅಟ್ರಾಕ್ಟಿವ್ ಫೀಲ್ ಬರ್ಸ್ಬೋದು. ಯಾರಾದ್ರೂ ಮನೆಗೆ ಬಂದ್ರೆ ಆರಾಮಾಗಿ ಏನ್ ಅದ್ಭುತವಾಗಿ ಮಾಡಿದಾರಲ್ಲ ಇದು ಟೈಲ್ಸ್ ಅಂತ ಹೇಳಿ ಮುಟ್ಟಿ ಕೇಳುವಂತ ಒಂದು ಪ್ರಾಡಕ್ಟ್ ನಮಗೆ ಈ ಒಂದು ವೆಲ್ವೆಟ್ ಶಾಪ್ ಅಲ್ಲಿ ನಮಗೆ ಸಿಕ್ಕಿದೆ. ಸೊ ನೀವು ಇಲ್ಲಿ ಅದ್ಭುತವಾಗಿ ವಿಸಿಟ್ ಮಾಡಿ ಅಬ್ಸರ್ವ್ ಮಾಡಬಹುದು. ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪ್ರಾಡಕ್ಟ್ ನಮ್ಮ ಮನೆಗೆ ಯಾವ ತರ ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ಅಲ್ಲಿ ಅಬ್ಸರ್ವ್ ಮಾಡಿದ್ರಿ ನೀವು 10 ರೂಪೀಸ್ 15 ರೂಪೀಸ್ ಸ್ಕ್ವೇರ್ ಫೀಟ್ ಅಂತ ಹೇಳಿ ಒಂದು ವಾಲ್ ಸ್ಟಿಕ್ಕರ್ ನ ಹೇಳಿದ್ರು. ಆ ಒಂದು ವಾಲ್ಗೆ ನಾವು ಅಂಟಿಸಿದಾಗ ಯಾವ ತರ ಒಂದು ವಾಲ್ ನಾರ್ಮಲ್ ಪ್ಲೇನ್ ಇರುವಂತ ವಾಲ್ ಒಂದು ಕಂಪ್ಲೀಟ್ಲಿ ಡಿಸೈನ್ಡ್ ಆಗಿ ವಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ವಾಲ್ ಡಿಸೈನ್ ಯಾವ ತರ ಮಾಡಬಹುದು, ವಾಲ್ ಸ್ಟಿಕ್ಕರ್ಸ್ ಬಗ್ಗೆ ಆಗಲಿ, ವಾಲ್ ಪೆನಲ್ಸ್ ಬಗ್ಗೆ ಆಗಲಿ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಸ್ ನಿಮ್ಗೋಸ್ಕರ ತಗೊಂಡ್ ಬರ್ತಾನೆ ಇರ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಎಷ್ಟಾಗಿರುತ್ತೆ ಅಂತ ಅನ್ಕೋತೀನಿ. ಹಾಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ ಬಾಯ್. La 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 la